ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ಸೆಮಿಫೈನಲ್ಸ್ನ ಮೊದಲ ಪಂದ್ಯ ನಡೆಯುತ್ತೆ. ಸೌತ್ ಆಫ್ರಿಕಾ ಹಾಗೂ ನ್ಯೂಜಿಲೆಂಡ್ ಮುಖಾಮುಖಿಯಾಗಲಿದೆ. ಗೆದ್ದ ತಂಡ ಫೈನಲ್ಸ್ಗೆ ಎಂಟ್ರಿ ಕೊಡುತ್ತೆ. ಹೀಗಾಗಿ ಈ ತಂಡಗಳ ಬಲಾಬಲಗಳೇನು, ಯಾವ ತಂಡಕ್ಕೆ ಫಿನಾಲೆ ಟಿಕೆಟ್ ಸಿಗುತ್ತೆ, ಹಾಗೆ ನಾಳೆ ನಮ್ಮ ಭಾರತ ಹಾಗೂ ಇಂಗ್ಲೆಂಡ್ ತಂಡ ಮುಖಾಮುಖಿ ಆಗುತ್ತೆ, ಈ ಎಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ T20 ಕ್ರಿಕೆಟ್ ವಿಶ್ವ ಸಮರ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಪ್ರೇಮ್ ಕುಮಾರ್ ಇದ್ದಾರೆ. ಹೆಲೋ ಪ್ರೇಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಹೆಲೋ ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪ್ರೇಮ್ ಸರ್, ನಿಮ್ಮಿಂದ ಶುರು ಮಾಡೋದಾದ್ರೆ ನೋಡ್ತಾ ನೋಡ್ತಾ ಸೆಮಿಫೈನಲ್ಸ್ಗೆ ಬಂದ್ಬಿಟ್ಟಿದ್ದೀವಿ. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಒಂದು ಮೇಡಮ್, 20 ತಂಡಗಳೊಟ್ಟಿಗೆ ಆರಂಭ ಆಯಿತು ಈ ಬಾರಿಯ T20 ವರ್ಲ್ಡ್ ಕಪ್ಪು. ಅದಾದ ಬಳಿಕ ನಾವು 12 ಔಟ್ ಆಗಿಬಿಡ್ತವೆ. ಅಲ್ಲಿಗೆ 8 ತಂಡಗಳನ್ನು ಮುನ್ನಡೆಸ್ಕೊಂಡು ಬರ್ತೀವಿ ಸೂಪರ್ 8 ಹಂತಕ್ಕೆ. ಆ 8ರಲ್ಲಿ ಇವಾಗ 4 ಉಳ್ಕೊಂಡಿದೆ ಸೆಮಿಫೈನಲ್ ಪಂದ್ಯ ಇವತ್ತು ಮತ್ತು ನಾಳೆ. ಇಲ್ಲಿಗೆ ಯಾರು ಫೈನಲ್ಗೆ ಹೋಗ್ತಾರಂತೆ ಇವತ್ತು ಒಂದು ತಂಡ ಖಚಿತ ಆಗುತ್ತೆ. ಮೊದಲ ಸೆಮಿಫೈನಲ್ನ ಆಡ್ತಾ ಇರೋದು ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್. ಹಾಗೆಯೇ ಎರಡನೇ ಸೆಮಿಫೈನಲ್ ನಾಳೆ ಬಹುನಿರೀಕ್ಷಿತ ಭಾರತ ಮತ್ತು ಯಾಕೆಂದರೆ ಇಂಗ್ಲೆಂಡ್ ಇದೆ. ಅಲ್ಲಿ ಯಾಕೆ ಬಹುನಿರೀಕ್ಷಿತ ಅಂತ ಹೇಳಿದರೆ ಆ ಎರಡೂ ತಂಡಗಳಲ್ಲಿ ಯಾವ ಸೆಮಿಫೈನಲ್ನಿಂದ ಹೋಗಿದಾವೋ ಫೈನಲ್ಗೆ 2 ಬಾರಿ ಕಪ್ ಎತ್ತಿರೋ ಅವೇ ತಂಡಗಳು. ಹಾಗಾಗಿ ಅಲ್ಲೊಂದು ಕ್ಯೂರಿಯಾಸಿಟಿ ಇದೆ. ಇನ್ನು ಜೊತೆಗೆ ಇವತ್ತಾಡೋ ಎರಡೂ ತಂಡಗಳು ಕೂಡ ಸಿಂಚನ ಇವು ರನ್ನರ್ ಅಪ್ ತಂಡಗಳು. ಅವೆರಡು ಮಾಜಿ ಚಾಂಪಿಯನ್ ಆದರೆ ಇವು ಮಾಜಿ ರನ್ನರ್ ಅಪ್ ತಂಡಗಳು. ಹಾಗಾಗಿ ಒಂದು ಇವತ್ತಿನ ತಂಡಗಳ ಮಧ್ಯೆ ನೋಡೋದಾದ್ರೆ ನಾವು IPL ಅಂತ ಲೀಗ್ ಹಂತಗಳಲ್ಲಿ ಭಾರತದಲ್ಲಿ ಆಡಿದ ಅನುಭವ ಎರಡೂ ತಂಡಗಳ ಆಟಗಾರರಲ್ಲಿದೆ. ಹಾಗಾಗಿ ಭಾರತದ ಪಿಚ್ ಇಬ್ಬರಿಗೂ ಸಮಬಲವನ್ನ ಹೊಂದಿರುತ್ತೆ. ಜೊತೆಗೆ ICC ಅಂತ ನೋಡಿದಾಗ ICC T20 ಸೆಮಿಫೈನಲ್ ಪಂದ್ಯದಲ್ಲಿ ಇದುವರೆಗೂ ಈ ಎರಡು ತಂಡಗಳು ಮುಖಾಮುಖಿ ಆಗಿರಲಿಲ್ಲ. ಇದು ಮೊದಲ ಬಾರಿಗೆ ಸಿಂಚನ ಮುಖಾಮುಖಿ ಆಗ್ತಿದ್ದಾವೆ. ಇನ್ನೊಂದು ಒಟ್ಟಾರೆ ICC ಟೂರ್ನಿಗಳಂತ ನೋಡಿದಾಗ 3 ಬಾರಿ ಮುಖಾಮುಖಿ ಆಗಿದ್ದಾವೆ. ಹಾಗಾಗಿ 3 ಬಾರಿಯಲ್ಲೂ ಕೂಡ ನ್ಯೂಜಿಲೆಂಡೇ ಮೇಲುಗೈಯನ್ನು ಸಾಧಿಸಿದೆ. ಹಾಗಾಗಿ ಆ ಅಂಕಿಅಂಶಗಳ ಆಧಾರ ನೋಡೋದಾದ್ರೆ ನ್ಯೂಜಿಲೆಂಡ್ ಮುಂಚೂಣಿಯಲ್ಲಿದೆ. ಇನ್ನೊಂದು ಕಡೆಗೆ ಈ ಬಾರಿಯ T20 ವಿಶ್ವಕಪ್ನಲ್ಲಿ ನೋಡೋದಾದ್ರೆ ಸೌತ್ ಆಫ್ರಿಕಾ ಅಜೇಯವಾಗಿ ಲೀಗ್ ಹಂತದಿಂದ ಗೆಲುವಿನ ಓಟವನ್ನು ಸಿಂಚನ ಇಲ್ಲಿವರೆಗೂ ಮುಂದುವರಿಸಿದೆ. ಇನ್ನು ನಾವು ನ್ಯೂಜಿಲೆಂಡ್ ಅಂತ ನೋಡಕ್ ಬಂದಾಗ ಸ್ವಲ್ಪ ಏಳು ಬೀಳಿನ ಒಂದು ಎಲ್ಲವನ್ನ ಅನುಭವಿಸ್ಕೊಂಡು ಈ ಹಂತಕ್ಕೆ ಬಂದು ಕೂತಿದೆ. ಹಾಗಾಗಿ ಈ ಬಾರಿಯ ಪ್ರದರ್ಶನವನ್ನು ನೋಡೋದಾದ್ರೆ ಕಂಪ್ಯಾರಿಟಿವ್ಲಿ ಸೌತ್ ಆಫ್ರಿಕಾ ಮೇಲುಗೈಯನ್ನು ಸಾಧಿಸುತ್ತೆ. ಇನ್ನೊಂದು ಕಡೆಗೆ ಇಡನ್ ಗಾರ್ಡನ್ ಹೇಳಿ ಕೇಳಿ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಜೊತೆಗೆ ಇಲ್ಲಿ ಟಾಸ್ ಕೂಡ ಬಹಳ ಮಹತ್ವ ವಹಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಇಂಡಿಯಾ ಮ್ಯಾಚ್ ನೋಡಿದ್ದೀವಿ, ಇಲ್ಲಿ ರಾತ್ರಿ ವೇಳೆ ಡ್ಯೂ ಬೆಳೆದ್ರಿಂದ ಫೀಲ್ಡಿಂಗ್ ಬೌಲಿಂಗ್ ಎರಡು ಮಾಡೋದು ಕಷ್ಟ ಆಗುತ್ತೆ. ಯಾರೇ ಟಾಸ್ ಗೆದ್ರು ಮೊದಲು ಫೀಲ್ಡಿಂಗ್ ಮಾಡುವ ನಿರ್ಧಾರವನ್ನು ಮಾಡ್ತಾರೆ. ಹಾಗಾಗಿ ಟಾಸ್ ಮಹತ್ವ ವಹಿಸುತ್ತೆ. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚು, ಎರಡೂ ತಂಡದಲ್ಲೂ ಹೊಡಿಬಡಿ ಆಟಗಾರರಿದ್ದಾರೆ. ವೇಗದ ಬೌಲಿಂಗ್ ಸಾರಥ್ಯ ಈಕ್ವಲ್ ಇದೆ. ಸ್ಪಿನ್ ಅಂತ ಬಂದಾಗ ನ್ಯೂಜಿಲೆಂಡ್ ತಂಡ ಮೇಲ್ಗೈ ಸಾಧಿಸುತ್ತೆ. ಗೆಲುವಿನ ಓಟ ಅಂತ ಬಂದಾಗ ಸೌತ್ ಆಫ್ರಿಕಾ ಮೇಲ್ಗೈ ಇದೆ. ಹಾಗಾಗಿ ಮದಗಜಗಳ ಕಾಳಗ ಅಂತ ಇವತ್ತು ನೋಡ್ಲಿಕ್ಕೆ ಸಿಗತ್ತೆ. ಪ್ರೇಕ್ಷಕರಿಗೆ ಇವತ್ತು ಯಾವುದೇ ರೀತಿಯ ಕ್ರಿಕೆಟ್ ಮಜಾ ಸಿಗದೆ ಇರೋಕ್ಕೆ ಚಾನ್ಸೇ ಇಲ್ಲ ಸಿಂಚನ. ಎಸ್, ಇನ್ನು ಪಾಟೀಲ್ ಸರ್, ಇವತ್ತು ಸೆಮಿಫೈನಲ್ಸ್ನ ಮೊದಲನೇ ಮ್ಯಾಚ್. ಸೊ ಸೌತ್ ಆಫ್ರಿಕಾ ಅಂತ ಬಂದ್ರೆ ಆಸ್ ಎ ಟೀಮ್ ಅದು ಹೇಗಿದೆ ಅಂತಂದ್ರೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್, ಫೀಲ್ಡಿಂಗ್, ಇದ್ರ ಬಗ್ಗೆ ಈ ವಿಶ್ವಕಪ್ ಭಾರತ ಏನಾದರೂ ಎಲ್ಲಾದರೂ ಎಡವಿದ್ರೆ ನನಗೆ ಸೌತ್ ಆಫ್ರಿಕಾ ಗೆಲ್ಲಬೇಕು ಅಂತ ಆಸೆ. ಯಾಕೆಂದರೆ ಈಗ ಸಮೀಪದ ಆಸೆ ಅಲ್ಲ, ಇದು ತುಂಬ ವರ್ಷಗಳ ಕಾಲದಿಂದ ಆ ಒಂದು ಆಸೆ ಇದೆ. ಇದುವರೆಗೂ ಕೂಡ ಅವರು ODI ಆಗಿರ್ಬೋದು T20 ವಿಶ್ವಕಪ್ನ ಗೆದ್ದೇ ಇಲ್ಲ. ಆ ಟೀಮ್ ಎಷ್ಟರ ಮಟ್ಟಿಗೆ ಎಫರ್ಟ್ಸ್ ಹಾಕತ್ತೆ ಅಂತಂದರೆ ಇನ್ನೇನು ಗೆಲುವಿನ ಹತ್ರಕ್ಕೆ ಬರ್ತಾರೆ ಅನ್ನೋದ್ರಲ್ಲೇ ಎಡುವುದು ಜಾಸ್ತಿ ಅವರು. ಅದೇ ಕಾರಣಕ್ಕಾಗಿ ಪ್ರತಿ ಸರಿನೂ ಕಣ್ಣೀರು ಹಾಕ್ತಾನೆ ಹೋಗ್ತಾರೆ. 2011ರಲ್ಲಿ ಅವರು ಸೆಮಿಫೈನಲ್ಸ್ ಸೋತಿದ್ದಂತೂ ಯಾರೂ ಮರೆಯೋದಕ್ಕೆ ಆಗ್ತಾ ಇಲ್ಲ. ABD ಆಗಿರ್ಬೋದು, ಮಾರ್ಕೆಲ್ ಆಗಿರ್ಬೋದು, ಕಣ್ಣೀರು ಹಾಕ್ತಾ ಗ್ರೌಂಡ್ನ ಹೊರಗಡೆ ಹೋಗಿದ್ರು ಅವರು. ಪ್ರತಿ ವರ್ಷ ಕೂಡ ತುಂಬ ಬಲಾಢ್ಯವಾದಂಥ ತಂಡವನ್ನು ಕಟ್ತಾರೆ, ತುಂಬ ಬಲಾಢ್ಯವಾಗಿರ್ತದೆ. ಈ ಸರಿನೂ ನೋಡಿ ನೀವು
ಈ ಒಂದು ವಿಶ್ವಕಪ್ ಜರ್ನಿಯಲ್ಲಿ ಒಂದೇ ಒಂದು ಮ್ಯಾಚ್ ಸೋತಿಲ್ಲ ಅವರು. ಭಾರತದ ವಿರುದ್ಧ ಕೂಡ ಗೆದ್ಬಿಟ್ರು. ಭಾರತವನ್ನೇ ಎಲ್ಲೋ ಹೊರಗೆ ಹಾಕಿಬಿಡ್ತಾರೆ ಅಂತ ಅನಿಸ್ಬಿಟ್ಟಿತ್ತು. ಬಟ್ ನಮಗೆ ಭಾರತ ಯಾರ ವಿರುದ್ಧ ಸೋತರು, ಎಲ್ಲ ವಿರುದ್ಧ ಸೋತರು ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಸೌತ್ ಆಫ್ರಿಕಾ ಅಂದ ತಕ್ಷಣ ಅದೇನೋ ಕನಿಕರಣ, ಆ ABD ಇದಾರಂತಾನೋ ಅಥವಾ ಆ ಟೀಮ್ನ ನೋಡಿದ್ರೆ ಆ ಖುಷಿನೋ ಆ ಒಂದು ಮತ್ತೆ ಅವರಲ್ಲಿ ತುಂಬಾ ಏನು ಅಂತಂದ್ರೆ ಜಗಳ ಮಾಡೋರಲ್ಲ, ಸ್ಲೆಡ್ಜಿಂಗ್ ಮಾಡೋರಲ್ಲ. ಆಮೇಲೆ ಯಾವುದೇ ತಂಡ ಇರಲಿ ಪ್ರೀತಿಯಿಂದ ಮಾತಾಡ್ತಾರೆ. ಆಮೇಲೆ ಅವರ ಫೀಲ್ಡಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಎಲ್ಲವೂ ಕೂಡ ಇಂಪ್ರೆಸಿವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅದೇ ಕಾರಣಕ್ಕಾಗಿ ಅವರು ಇವತ್ತಿನ ಪಂದ್ಯದಲ್ಲಿ ಗೆಲ್ಲಿ ಅನ್ನುವಂಥದ್ದು ಒಂದು ಹಾರೈಕೆ. ಇನ್ನೊಂದು ಕಡೆ ಬಂದ್ರೆ ನ್ಯೂಜಿಲೆಂಡ್ ಹೇಗಿದೆ ಅಂತಂದ್ರೆ ಮಧ್ಯದ ಪೈಪೋಟಿ ಈ ತರ ಇರುತ್ತಾ ಇವತ್ತು ಹೇಗೆ? ಅದನ್ನ ನೆನಪು ಮಾಡಲೇಬಾರ್ದು ಅನ್ಕೊಂಡಿದ್ದೀವಿ. ಯಾಕೆ ಅಂದರೆ ಚೋಕರ್ಸೇ ನಿಜವಾಗ್ಲೂ ಅವರು. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಪಂದ್ಯಗಳಲ್ಲೂ ಕೂಡ ಒಂದೊಂದು ಸರಿ ಲಕ್ ಕೈ ಕೊಟ್ಟಿದೆ, ಇನ್ನೊಂದು ಸರಿ ಅವರೇ ಆ ಪಂದ್ಯವನ್ನು ಇನ್ನೇನು ಗೆದ್ದೇ ಬಿಟ್ರಪ್ಪ ಅನ್ನುವಾಗಲೇ ಕೊನೆಯ ಮೂಮೆಂಟಲ್ಲಿ ಸೋತ್ಬಿಡ್ತಾರೆ. ಅಂಥ ಮೂಮೆಂಟ್ಸ್ಗಳು ತುಂಬ ನೋಡಿದ್ದೀವಿ ನಾವು. ಆಸ್ಟ್ರೇಲಿಯಾ ವಿರುದ್ಧ ನೋಡಿ, 24 ಬಾಲಲ್ಲಿ 23 ರನ್ ಬೇಕಾಗಿದೆ, ಮಳೆ ಬಂದ್ಬಿಡ್ತು. ಇನ್ನು 21 ಬಾಲಲ್ಲಿ 22 ರನ್. ಹೆಂಗೆ ಜೀವನ ನೋಡಿ. ಆವಾಗ ಪ್ರಾಬ್ಲಮ್ ಆಯಿತು. ಅದಾದ ನಂತರ ಹೇಳಿದ್ನಲ್ಲ 2011ರಲ್ಲಿ ಈಸಿಯಾಗಿ ಗೆಲ್ಲುವಂಥ ಮ್ಯಾಚು, ಡೆಲ್ ಸ್ಟೇನು ಸಿಕ್ಕಾಪಟ್ಟಿ ರನ್ ಕೊಟ್ಬಿಡ್ತಾರೆ. ಆಮೇಲೆ ABD ಅಂತಹ ಒಬ್ಬ ಆಟಗಾರ ಈಸಿ ರನ್ಔಟ್ನ ಮಿಸ್ ಮಾಡ್ತಾರೆ. ಭಾಳ ಚೋಕರ್ಸ್ ಭಾಳ ಸಲ ಆಗಿದೆ. ಫೈನಲ್ ಬಂದ ಸೋತಿದ್ದಾಗಿರ್ಬೋದು, ಸೆಮಿಫೈನಲ್ನಲ್ಲಿ ಸೋತಿದ್ದಾಗಿರ್ಬೋದು, ಪ್ರತಿ ಸರಿ ಆಗಿದೆ. ಬಟ್ ಇವತ್ತು ಒಂದು ಒಳ್ಳೆ ಲಕ್ ಆಗಲಿ ಅವ್ರಿಗೆ. ಒಂದೇನು ಅಂತಂದರೆ ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಒಂದು ದೊಡ್ಡ ಜಯವನ್ನು ಅವರು ಸಾಧಿಸಲಿ, ನಾವು ಕೂಡ ಇಂಗ್ಲೆಂಡ್ ವಿರುದ್ಧ ಜಯ ಸಾಧಿಸಿ ಎರಡೂ ಕೂಡ ಮತ್ತೆ ಆ ಹಳೆ 2020 ಏನು ಕೊಹ್ಲಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ರಲ್ಲ, ಯಾರು ಮರೆಯೋಕ್ಕಾಗತ್ತೆ, ಅವಾಗ ಏನು ಸೇಡಿತ್ತಲ್ಲ ಆ ಒಂದು ಜಿದ್ದಿನ ಪಂದ್ಯ ಆಗಲಿ ಅನ್ನೋದು ನನ್ನ ಹಾರೈಕೆ. ಬಟ್ ಸೌತ್ ಆಫ್ರಿಕಾ ಇವತ್ತಿನ ಮ್ಯಾಚ್ನ ಫೇವ್ರೇಟ್, ನೋ ಡೌಟ್ ಅದರಲ್ಲಿ. ಎಸ್. ಇನ್ನು ಪ್ರೇಮ್ ಸರ್, ಈಗ ನ್ಯೂಜಿಲೆಂಡ್ ತಂಡ ಅಂತ ಬಂದ್ರೆ ಹೇಗಿದೆ ತಂಡ ಎಲ್ಲ, ಅಂದ್ರೆ ಆಸ್ ಅ ಟೀಮ್ ಹೇಗಿದೆ ಅಂತ? ಮೇಡಮ್, ಇವೆರಡು ತಂಡಗಳು ನೀವು ಕಂಪೇರಿಟಿವ್ಲಿ ಓಪನಿಂಗ್ ಬ್ಯಾಟಿಂಗ್, ಮಿಡ್ಲ್ ಆರ್ಡರ್, ಬೌಲಿಂಗ್ ಅಂತ ಬಂದಾಗ ಎರಡು ಸಮಬಲ ಸಾಧಿಸ್ತೇವೆ. ನಾ ಈಗಾಗಲೇ ಹೇಳಿದಾಗೆ ಟೂರ್ನಿಯ ಪ್ರದರ್ಶನದಲ್ಲಿ ಏರುಪೇರಾಗಿದೆ ಬಿಟ್ಟರೆ ಸಿಂಚನ ಇಲ್ಲಿ ಸೀಪರ್ಟ್ ಇರ್ಬೋದು, ಅಲೇನ್ ಇರ್ಬೋದು, ಆರಂಭಿಕದಲ್ಲಿ ಇಬ್ಬರು ಕೂಡ ಅಬ್ಬರದ ಬ್ಯಾಟ್ಸ್ಮನ್ಗಳು. ಜೊತೆಗೆ ನಿಮಗೆ ಪವರ್ ಪ್ಲೇಯಲ್ಲಿ ಇಂಡಿಯಾದಷ್ಟೇ ಅಧಿಕ ರನ್ಗಳನ್ನು ಕಲೆ ಹಾಕಿದಂಥ ತಂಡ ಇದ್ರೆ ಅದು ನ್ಯೂಜಿಲೆಂಡ್ ಕೂಡ ಒಂದು. ಹಾಗಾಗಿ ಜೊತೆಗೆ ನಿಮಗೆ ಹೊಂದಾಣಿಕೆ ಆಟ, ಬಿಗ್ ರನ್ನಿನ ಪಾರ್ಟ್ನರ್ಸ್ ಆಡಿ ನೋಲಾಸಲ್ಲಿ ಹೊಡೆಯುವಂತ ಕೆಪಾಸಿಟಿನ ಈ ಒಂದು ವಿಶ್ವಕಪ್ ಅಲ್ಲಿ ಪ್ರೂವ್ ಮಾಡಿರೋದು ಮಾರ್ಕ್ರಮ್ ಮತ್ತು ಕ್ವಿಂಟನ್ ಡಿಕಾಕ್ ಹಾಗೇನೆ ರಿಕ್ಲೆಂಟನ್. ಈ 3 ಜನ ಆಟಗಾರರು ಓಪನಿಂಗ್ ಹಾಗೂ 3ನೇ ಕ್ರಮಾಂಕದಲ್ಲಿ ಭರ್ಜರಿ ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ನೊಂದು ಕಡೆಗೆ ರಚಿನ್ ರವೀಂದ್ರ 3ನೇ ಪ್ಲೇಸ್ ಅಲ್ಲಿ ಆಡ್ತಾರೆ. ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ನ್ಯೂಜಿಲೆಂಡ್ ತಂಡದ ಪರವಾಗಿ ರಚಿನ್ ರವೀಂದ್ರ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಫಿಲಿಪ್ಸ್ ಇರ್ಬೋದು, ಚಾಪ್ಮನ್ ಇರ್ಬೋದು, ಮಿಚೆಲ್ ಸ್ಯಾಂಟ್ನರ್ ಈ ಆಟಗಾರರು ಮಧ್ಯಮ ಕ್ರಮಾಂಕದಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಹಾಗಂತ ನಾವು ಸೌತ್ ಆಫ್ರಿಕಾ ನೋಡಿದ್ರೆ ಇನ್ಫಾರ್ಮ್ ಆಟಗಾರರು ಮಿಲ್ಲರ್ ಇರ್ಬೋದು, ಹಾಗೇನೆ ನಮಗೆ ಬ್ರಾವಿಸ್ ಇರ್ಬೋದು, ಅಲ್ಲಿ ಮಾರ್ಕೋ ಆನ್ಸನ್ ಈ ತರದ ಆಟಗಾರರು ಮಿಡ್ಲ್ ಆರ್ಡರ್ ಅನ್ನ ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಹಾಗಾಗಿ ಗೆಲುವಿನ ಓಟ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಆನ್ಸನ್ ಹೈಟ್ ನ ತುಂಬಾ ಚೆನ್ನಾಗಿ ಬಳಸಿಕೊಂಡು ಒಳ್ಳೆ ಬೌಲಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಕೇಶವ್ ಮಹಾರಾಜ್ ಸಾಥ್ ಕೊಟ್ರೆ ರಬಾಡಕ್ಕಿಂತ ನನ್ನ ಉತ್ತಮವಾದ ಬೌಲಿಂಗ್ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಗಿಡಿ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಸ್ಲೋಯರ್ ಒನ್ ಮೂಲಕ ಎದುರಾಳಿ ತಂಡವನ್ನು ಕಟ್ಟಾಕಿದ್ದಾರೆ. ಅದು ಭಾರತದ ಸೋಲಿಗೆ ಪ್ರಮುಖ ಕಾರಣ ಅವರೇ ಆಗಿದ್ದು. ಆ ಬೌಲಿಂಗ್ ಪಡೆ ನೋಡಿದ್ದೀವಿ. ಹಾಗಾಗಿ ಕೇಶವ್ ಮಹಾರಾಜ್ ಇರ್ಬೋದು, ರಬಾಡ ಗಿಡಿ ಬೌಲಿಂಗ್ ಸಾರಥ್ಯವನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನಾವು ಆಲ್ರೌಂಡರ್ ಆಗಿ ಗುರುತಿಸ್ಕೊಂಡಿರೋ ಮಾರ್ಕೋ ಆನ್ಸನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಜೊತೆಗೆ ನ್ಯೂಜಿಲೆಂಡ್ ಗೆಲ್ಲಲೇಬೇಕು ಅಂತ ಆದ್ರೆ ಮೊದಲ ಬ್ಯಾಟಿಂಗ್ ಮಾಡುವ ತಂಡ ಯಾವ್ದು ಸಿಗುತ್ತೆ ಆ ತಂಡ 200+ ರನ್ ಅನ್ನ ಕಲೆ ಹಾಕಲೇಬೇಕು. ಯಾಕಂದ್ರೆ ಚೇಜಿಂಗ್ ಮಾಡಬೇಕಾದ್ರೆ ಬೌಲರಿಗೆ ತುಂಬಾ ಕಷ್ಟ ಆಗುತ್ತೆ. ಫೀಲ್ಡರ್ ನೋಡಿದೀವಿ ನಾವು, ವೆಸ್ಟ್ ಇಂಡೀಸ್ ದೈತ್ಯರೆ ನಮ್ಮ ಇಂಡಿಯಾ ಮೇಲೆ ಆಡಬೇಕಾದ್ರೆ ಸ್ಲಿಪ್ ಆಗ್ತಾ ಇದ್ರು. ರುದ್ರಫೋರ್ಡ್ ಅಂತ ಫೀಲ್ಡರ್ ಜಡ್ಜ್ ಮಾಡೋಕ್ಕಾಗದೆ ಜಾರ್ ಹೋಗಿ ಬಿದ್ದಿದ್ದನ್ನ ನಾವು ನೋಡಿದೀವಿ. ಹಾಗಾಗಿ ಅಷ್ಟು ಪ್ರಾಬ್ಲಮ್ ಇರೋದ್ರಿಂದಾಗಿ ಮೊದಲ ಬ್ಯಾಟ್ ಮಾಡಿದ್ರು ದೊಡ್ಡ ಮೊತ್ತ ಕಲೆ ಹಾಕ್ಲಿಕ್ಕೆ ನೋಡ್ತಾರೆ. ಇನ್ನು ಬೌಲಿಂಗ್ ಅಂತ ಬಂದಾಗ ಅಲ್ಲಿ ನಾವು ಒಳ್ಳೆಯ ಬೌಲಿಂಗ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದು ಅಂತ ಹೇಳಿದ್ರೆ ಮಾರ್ಕೋ ಆನ್ಸನ್ ಇರ್ಬೋದು. ನಾನು ಈಗಾಗಲೇ ಹೇಳಿದಾಗ ಗಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾದ್ರೆ ನ್ಯೂಜಿಲೆಂಡ್ ಅಲ್ಲಿ ವೇಗಿಗಳಿಲ್ಲ ಅಂತ ಹೇಳಂಗಿಲ್ಲ. ವೇಗಿಗಳಿಗೆ ಇಲ್ಲೂ ಕೂಡ ಕೊರತೆ ಇಲ್ಲ. ನಿಮಗೆ ಇಲ್ಲಿ ಫರ್ಗಿಸನ್ ಇದ್ದಾರೆ, ಸೊ ಹೆನ್ರಿ ಇದ್ದಾರೆ. ಇವರು ಮಾರ್ಕ್ ಹೆನ್ರಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಿಂಚನ ಓಪನರ್ ಗಳನ್ನ ಬೇಗ ಕಳಿಸ್ತಾ ಇದ್ದಾರೆ. ಮೊದಲ ನ್ಯೂ ಬಾಲ್ ಅಲ್ಲಿ ಒಳ್ಳೆ ಟೆಕ್ನಿಕಲ್ ಬೌಲರ್ ಅಂತ ಹೇಳಿದ್ರೆ ಇವರಿಗೆ ಹೆನ್ರಿ ಇದ್ದಾರೆ. ಇನ್ನೊಂದು ಕಡೆಗೆ ಫರ್ಗಿಸನ್ ಕೂಡ ತುಂಬಾ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಇನ್ನೊಂದು ಕಡೆಗೆ ನಾವು ಮಿಚೆಲ್ ಹಾಗೇನೆ ರವೀಂದ್ರ ಅವರ ಸ್ಪಿನ್ ಮೋಡಿ
ಮೋಡಿಯನ್ನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೇವೆ. ಅಲ್ಲಿ ಜೊತೆಗೆ ಫಿಲಿಪ್ಸ್ ಬೌಲಿಂಗ್ ಮಾಡ್ತಾರೆ, ಅಂಥದ್ದೊಂದು ಮೋಡಿ ಆಗಿಲ್ಲ. ಉತ್ತಮ ಫೀಲ್ಡರ್, ನ್ಯೂಜಿಲೆಂಡ್ ಹೇಳಿ ಕೇಳಿ ಸೌತ್ ಆಫ್ರಿಕಾದಷ್ಟೇ ಬಲಾಢ್ಯ ಫೀಲ್ಡಿಂಗ್ ಮಾಡ್ತಾರೆ. ಹಾಗಾಗಿ ಫೀಲ್ಡಿಂಗ್ ಬಗ್ಗೆನೂ ಕೂಡ ಕಂಪೇರಿಟಿವ್ ಇಲ್ಲ ಇಲ್ಲಿ. ಇನ್ನೊಂದು ಕಡೆಗೆ ಕ್ವಿಂಟನ್ ಡಿಕಾಕ್ ಜೊತೆಗೆ ಎಡನ್ ಮಾರ್ಕ್ರಮ್ ಓಪನಿಂಗ್ ಬರುವ ಜೋಡಿಯನ್ನ ಬೇಗ ಪೆವಿಲಿಯನ್ಗೆ ಕಳಿಸ್ತೆ ಹೋದ್ರೆ ನ್ಯೂಜಿಲೆಂಡಿಗೆ ಮೈನಸ್ ಆಗುತ್ತೆ. ಅದರ್ವೈಸ್ ನ್ಯೂಜಿಲೆಂಡ್ ಓಪನಿಂಗ್ ಅಂತ ಬಂದಾಗೂ ಅಷ್ಟೇ ನಮಗೆ ಅಲೆನ್ ಇರ್ಬೋದು, ಸೀಪರ್ಟ್ ಇರ್ಬೋದು, ಇಬ್ರು ಕೂಡ ಅಗ್ರೆಸಿವ್ ಪ್ಲೇಯರ್. ಹಾಗಾಗಿ ಎರಡೂ ತಂಡದ ಓಪನರ್ಗಳ ಮೇಲೆ ನಿಗದಿ ಇಡಬೇಕಾಗತ್ತೆ. ಜೊತೆಗೆ ಮಿಲ್ಲರ್ ಹಾಗೇನೆ ಬ್ರಾವಿಸ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಸೌತ್ ಆಫ್ರಿಕಾದಲ್ಲಿ. ಈ ಕಂಪೇರ್ ಮಾಡಿದಾಗ ಈ ಮಧ್ಯಮ ಕ್ರಮಕ್ಕೆ ರಚಿನ್ ಇರ್ಬೋದು, ಫಿಲಿಪ್ಸ್ ಇರ್ಬೋದು, ಚಾಪ್ಮನ್ ಇರ್ಬೋದು, ಅಂಥದ್ದೊಂದು ಚಾಪ್ ಅನ್ನ ಮೂಡಿಸಿಲ್ಲ. ಹಾಗಾಗಿ ಮಿಡ್ಲ್ ಆರ್ಡರ್ ನನ್ನ ಪ್ರಕಾರ ಸೌತ್ ಆಫ್ರಿಕಾದ ಬಲಿಷ್ಠವಾಗಿದೆ. ಜೊತೆಗೆ ನೀವು ICC ಗೆದ್ದಿರ್ಬೋದು, ಈ ಹಿಂದಿನ 3 ಮ್ಯಾಚ್ಗಳಲ್ಲಿ 3 ಗೆದ್ದಿರ್ಬೋದು. ಸೆಮಿಸಲ್ ಇದೆ ಮೊದಲ ಬಾರಿಗೆ. ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ, ಕಪ್ ಎತ್ತಬೇಕಂದ್ರೆ ಹೊಸ ಇತಿಹಾಸ ಸೃಷ್ಟಿ ಮಾಡಬೇಕು. ಆ ನಿಟ್ಟಿನಲ್ಲಿ ಸೌತ್ ಆಫ್ರಿಕಾ ಪಾಟೀಲ್ ಹೇಳಿದಾಗ ಗೆಲುವಿನ ಓಟವನ್ನು ಮುಂದುವರಿಸಲಿಕ್ಕೆ ಇವತ್ತು ಕೂಡ ಫೇವರೇಟ್ ತಂಡ, ನೋ ಡೌಟ್. ಹಾಗಂತ ನಿಮಗೆ ನ್ಯೂಜಿಲೆಂಡ್ ಈಸಿಯಾಗಿ ಕೂಡ ಇಲ್ಲ ಅವರಿಗೆ. ಎಸ್, ಇನ್ನು ಪಾಟೀಲ್ ಸರ್, ಅಂದ್ರೆ ನಾವು ನೋಡಿದ್ವಿ ಲೀಗಲ್ಲಿ ಎಲ್ಲೂ ಸೌತ್ ಆಫ್ರಿಕಾ ಸೋತಿಲ್ಲ. ಹೀಗಾಗಿ ಆ ಓವರ್ ಕಾನ್ಫಿಡೆನ್ಸ್ ಅವರಲ್ಲಿ ಇದೆಯಾ? ಜೊತೆಗೆ ಇವತ್ತಿನ ಪಿಚ್ ರಿಪೋರ್ಟ್ ಯಾರಿಗೆ ಸಪೋರ್ಟಿವ್ ಆಗಿದೆ ಅಂತ? ನನಗೆ ಓವರ್ ಕಾನ್ಫಿಡೆನ್ಸ್ ಇದ್ದಾರೆ ಅಂತ ಅನ್ಸಲ್ಲ. ಆ್ಯಕ್ಚುಲಿ ಏನು ಅಂತಂದ್ರೆ ಹಸಿವಿದೆ ಅವರಿಗೆ, ಗೆಲ್ಲಬೇಕು, ನಾವು ಒಂದಾದ್ರೂ ವಿಶ್ವಕಪ್ ಗೆಲ್ಲಬೇಕು ಅಂತ ಹೇಳಿ. ಟೆಸ್ಟ್ ವಿಶ್ವ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ, ಇಲ್ಲ ಅನ್ನಲ್ಲ. ಬಟ್ ಈ ODI ಮತ್ತು T20 ಅಂತ ಬಂದಾಗ ತುಂಬ ಪ್ರಬಲವಾದಂಥ ಪೈಪೋಟಿ ಕೊಡುವಂಥ ತಂಡ. ನಾನು ಈ ಸರಿ ಅಂದ್ಕೊಂಡಿರೋದು ಅವ್ರ ಹತ್ರ ಓವರ್ ಕಾನ್ಫಿಡೆನ್ಸ್ ಇಲ್ಲ, ಗೆಲ್ಲಬೇಕು ಅನ್ನುವಂಥ ಛಲ ಜಾಸ್ತಿ ಇದೆ ಅನ್ನೋದು ಒಂದಿದೆ. ಅದೇ ಕಾರಣಕ್ಕಾಗಿ ಮೊದಲ ಪಂದ್ಯದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅವರು ಕ್ಯಾಚಸಲ್ಲಿ ನೋಡಿ ಅತಿ ಹೆಚ್ಚು ಕಡಿಮೆ ಕ್ಯಾಚಸ್ ಬಿಟ್ಟಂಥ ತಂಡ ಅಂತಂದರೆ ಅದು ದಕ್ಷಿಣ ಆಫ್ರಿಕಾ. ಅತಿ ಹೆಚ್ಚು ಕ್ಯಾಚ್ ಬಿಟ್ಟವ್ರು ನಾವು ಇಂಡಿಯಾದವರು. ಬಟ್ ತುಂಬ ಸ್ಟ್ರಾಂಗ್ ಫೀಲ್ಡಿಂಗ್ ನೋಡಿ. ನ್ಯೂಜಿಲೆಂಡಿಗೆ ಅದರಲ್ಲಿ ವರ್ಲ್ಡ್ ಬೆಸ್ಟ್ ಫೀಲ್ಡರ್ಸ್ ಇದ್ದಾರೆ. ಬಟ್ ಫೀಲ್ಡಿಂಗ್ನಲ್ಲಿ ಅತಿ ಹೆಚ್ಚು ಕಡಿಮೆ ರನ್ ಕೊಟ್ಟಿದ್ದು ಅಂದರೆ ಬಹಳ ರನ್ಗಳನ್ನು ಸೇವ್ ಮಾಡಿದ್ದು ಸೌತ್ ಆಫ್ರಿಕಾ. ಅಷ್ಟು ಚೆನ್ನಾಗಿ ಆಡ್ತಾರೆ. ಎಷ್ಟು ಡೆಡಿಕೇಶನ್ ಇದೆ ಅಂದರೆ ಈ ಸರಿ ಮಾತ್ರ ಈ ಸರಿ ಚೋಕರ್ಸ್ ಪಟ್ಟ ನಮಗೆ ಬರಬಾರ್ದು ಅನ್ನುವಂಥದ್ದಿದೆ. ಮತ್ತು ಓಪನಿಂಗ್ ಸ್ಲಾಟ್ನಲ್ಲಿ ನೋಡಿ ನೀವು ಮಾರ್ಕ್ರಮ್ ಮತ್ತು ಡಿಕಾಕ್ ಒಳ್ಳೆ ಓಪನಿಂಗ್ ಕೊಡ್ತಾ ಇದ್ದಾರೆ. ಹಾಗಂತ ಹೇಳಿ ನ್ಯೂಜಿಲೆಂಡ್ನಲ್ಲೂ ಅಷ್ಟೇನು ಕಡಿಮೆ ಇಲ್ಲ. ಶಿಫಾರ್ಡ್ ಆಗಿರ್ಬೋದು, ಆಮೇಲೆ ಪಿನ್ನಲ್ಲೇನು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಬಟ್ ಇಲ್ಲೇನು ಅಂತಂದರೆ ನಮಗೆ ರಿಕಲ್ಟನ್ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ, ಬಿಗ್ ಹಿಟ್ ಮಾಡ್ತಾ ಇದ್ದಾರೆ, ಬಿಗ್ ಸ್ಕೋರ್ ಮಾಡ್ತಾ ಇದ್ದಾರೆ, ಕಡಿಮೆ ಬಾಲು ದೊಡ್ಡ ರನ್ ಬರ್ತಾ ಇದೆ. ಆ ಒಂದು ವಿಕೆಟ್ ಹೋದ ತಕ್ಷಣ ಅದನ್ನು ಸಂಭಾಳಿಸ್ಕೊಂಡು ಆ 10 ಓವರ್ಗಳಲ್ಲಿ ರನ್ ರೇಟ್ನ 10+ ಇಟ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನ್ಯೂಜಿಲೆಂಡಲ್ಲಿ ಏನು ಪ್ರಾಬ್ಲಮ್ ಅಂದರೆ ರಚಿನ್ ರವೀಂದ್ರ ODI ಆಡ್ತಾ ಇದ್ದಾರೆ, ಅದು ಪ್ರಾಬ್ಲಮ್ ಆಗ್ತಾ ಇದ್ದಾರೆ. ಬಿಗ್ ಸ್ಕೋರ್ ಬರ್ತಾ ಇದೆ, 30+ ಹೊಡಿತಾ ಇದ್ದಾರೆ. ಬಟ್ ನೀವು 25 ಬಾಲಲ್ಲಿ 30 ರನ್ ಹೊಡೆಯೋದಕ್ಕೂ ಅಥವಾ 10-15 ಬಾಲಲ್ಲಿ 35 ರನ್ ಹೊಡೆಯೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ರಿಕಲ್ಟನ್ ಅದನ್ನು ಮಾಡ್ತಾ ಇದ್ದಾರೆ. ರಚಿನ್ ರವೀಂದ್ರ ಇಲ್ಲಿ ಸ್ಲೋ ಆಗಿ ಆಡಿ ಕೊನೆಗೆ ಪ್ರೆಜರ್ ತಂದು ಕೊಡ್ತಾ ಇದ್ದಾರೆ. ಇನ್ನು ಮಧ್ಯಮ ಕ್ರಮಾಂಕಕ್ಕೆ ಹೋದರೆ ಖಂಡಿತವಾಗ್ಲೂ ಸೌತ್ ಆಫ್ರಿಕಾ ಬ್ರಾವಿಸ್ ಆಗಿರ್ಬೋದು, ಡೇವಿಡ್ ಮಿಲ್ಲರ್, ಸ್ಟಬ್ಸ್ ಎಂಥ ಬ್ಯಾಟರ್ಸ್ ಇದ್ದಾರೆ ಅಂತಂದರೆ ಎಂಥ ಮೂಮೆಂಟಲ್ಲೂ ಕೂಡ ಗೇಮ್ನ ಚೇಂಜ್ ಮಾಡ್ತಾರೆ. ಒಂಥರ ವೆಸ್ಟ್ ಇಂಡೀಸ್ನಲ್ಲಿ ಪೊಲಾರ್ಡು, ಕ್ರಿಸ್ ಗೇಲು ಮತ್ತು ಇನ್ನು ದೈತ್ರೇನ್ ಬ್ರಾವಿಸದು ಇದ್ರಲ್ಲ, ಅಂಥ ಆಟಗಾರ ಒಂದು ಕಡೆ ಇದ್ದಂಗೆ ಅದು ಎಂಥದ್ದೇ ಮೂಮೆಂಟಲ್ಲಿ ತಂಡವನ್ನು ಪಾರ್ ಮಾಡುತ್ತಾರೆ ಅಂಥ ಆಟಗಾರ ಇದ್ದಾರೆ. ಇಲ್ಲಿ ಕೂಡ ಚೆನ್ನಾಗಿದೆ, ಚಾಪ್ಮನ್ ಚೆನ್ನಾಗಿದ್ದಾರೆ, ಡೆರೆ ಮಿಚೆಲ್ ಇದ್ದಾರೆ, ಸ್ಯಾಂಟ್ನರ್. ಬಟ್ ಇಲ್ಲೇನಂದರೆ ಓಕೆ 30 ಬಾಲಲ್ಲಿ 80-90 ರನ್ ಬೇಕು ಅಂತಂದರೆ ಖಂಡಿತವಾಗ್ಲೂ ಇವ್ರ ಕಡೆ ಆಗುತ್ತಾ ಅಂತ ಅಂದರೆ ನಾನು ನೋ ಅಂತೀನಿ, ಯಾರಿಗೆ ನ್ಯೂಜಿಲೆಂಡ್ ಕಡೆಗೆ. ಬಟ್ ಅಲ್ಲಿ ಸೌತ್ ಆಫ್ರಿಕಾ ಕಡೆಗೆ ಆಗುತ್ತಾ ಅಂದರೆ ಪವರ್ಫುಲ್ ಹಿಟ್ಟರ್ಸ್ ಇದ್ದಾರೆ, 100% ಹೊಡಿತಾರೆ. ಕುಂತು ನೋಡಬೇಕಪ್ಪ ಕೊನೆ ಬಾಲ್ವರೆಗೂ ಮ್ಯಾಚ್ ಬರುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಇನ್ನು ಬಾಲಿಂಗ್ ವಿಭಾಗಕ್ಕೆ ಬಂದರೆ ಖಂಡಿತವಾಗ್ಲೂ ಸೌತ್ ಆಫ್ರಿಕಾನೇ ನನಗೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಲುಂಗಿ ಅಂಗಡಿ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಆಮೇಲೆ ಆ್ಯಂಡ್ರಿಚ್ ನಾರ್ಸ್ಟೇ ಇದ್ದಾರೆ, ಆಮೇಲೆ ಮುಪಾಕ ನೋಡಿ ನಾವು RCB ಅವ್ರು ತೊಗೊಂಡಿದ್ವಿ, ಆ ಒಳ್ಳೆ ಬಾಲಿಂಗ್ ಅವ್ರು ಕೂಡ ಮಾಡ್ತಾ ಇದ್ದಾರೆ. ಹಾಗಂತ ಹೇಳಿ ಇವ್ರದ್ದೇನು ಕಡಿಮೆ ಏನಿಲ್ಲ. ಮ್ಯಾಟ್ ಹೆನ್ರಿ ಆಗಿರ್ಬೋದು, ಲಕ್ಕಿ ಫರ್ಗಿಸನ್ನು, ಸೌದಿ ಒಂದು ಸ್ವಲ್ಪ ಇನ್ನೂ ಫಾರ್ಮ್ ಬರಬೇಕು. ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಬಟ್ ವಿಕೆಟ್ಸ್ಗಳು ಬೀಳ್ತಾ ಇಲ್ಲ. ಅದರಿಂದ ಒಂದು ಸ್ವಲ್ಪ ಆ ತಂಡಕ್ಕೆ ಲಾಸ್ ಆಗ್ತಾ ಇದೆ. ಯಾರು ಇಬ್ಬರು ತಂಡದಲ್ಲಿ ಬೆಸ್ಟ್ ಅಂತ ಅನ್ಕೊಂಡ್ರೆ 40-60 ಇದೆ ನನಗೆ. ಸೌತ್ ಆಫ್ರಿಕಾನೇ 60% ಇದ್ದು ನ್ಯೂಜಿಲೆಂಡ್ 40% ಇದೆ. ಬಟ್ ನ್ಯೂಜಿಲೆಂಡ್ ಇಂಥ ಸಂದರ್ಭದಲ್ಲಿ ಏನು ಗೊತ್ತಾ, ಈ ನಾಕ್ಔಟ್ಸು ಆಮೇಲೆ ಇಂಪಾರ್ಟೆಂಟ್ ಪಂದ್ಯ ಏನಾದರೂ ಬಂದ್ಬಿಟ್ರೆ ಹೊಡಿಬಡಿ ಆಟ ಅವ್ರು ನಿಂದ್ರದಲ್ಲ. ಅವ್ರದ್ದು ಇಂಗ್ಲೆಂಡ್ ಥರನೇ ಬಂತು ಇಲ್ಲಾಂದ್ರೆ ಹೋಯ್ತು ಅನ್ನೋ ಥರ ಮೊದಲ ಬಾಲಿಂದನೂ ಕೌಂಟರ್ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದನ್ನು ಏನಾದರೂ ಇವತ್ತು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಇವತ್ತಿನ ಪಂದ್ಯದಲ್ಲಿ ಅವರು ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಪಿಚ್ ರಿಪೋರ್ಟಿಗೆ ಬಂದರೆ ಕೋಲ್ಕತ್ತಾ ಎಂಥದ್ದು ಅಂತಂದರೆ ಕ್ರಿಕೆಟ್ ಕಾಶಿ ಅಂತಲೇ ಕರಿತೀವಿ. ಕಳೆದ ಪಂದ್ಯದಲ್ಲೂ ಕೂಡ 200 ಮೇಲೇ ಹೋಗಿತ್ತು ಸ್ಕೋರು. ಇವತ್ತು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವೇನಾದರೂ 160 ಕೊಟ್ಟು 170 ಕೊಟ್ಟು ಆ ಪಿಚ್ನಲ್ಲಿ ಗೆಲ್ತೀವಿ ಅಂತಂದರೆ ಖಂಡಿತವಾಗ್ಲೂ ಫಸ್ಟ್ ಬ್ಯಾಟಿಂಗ್ ಮರ್ತು ಬಿಡಿ ನೀವು. 170 ಅಲ್ಲ 180ಗೂ ಆಗೋದಿಲ್ಲ.
ಪಿಚ್ಚು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ಗೆ ತುಂಬ ಈಸಿ ಆಗುತ್ತೆ, ತುಂಬ ಡ್ಯೂ ಬೀಳೋದ್ರಿಂದ 100% ಸೆಕೆಂಡ್ ಬ್ಯಾಟಿಂಗ್ನವ್ರಿಗೆ ತುಂಬ ಲಾಭ ಆಗುತ್ತೆ. ಮಳೆ ಬೀಳೋ ಚಾನ್ಸಸ್ ಇದೆಯಾ? ಖಂಡಿತವಾಗ್ಲೂ ಇವತ್ತಂತೂ ಇಲ್ಲ, ಮಳೆ ಬೀಳೋದಿಲ್ಲ. 20 ಓವರ್ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಟಾಸ್ ಗೆದ್ದವರು ಖಂಡಿತವಾಗ್ಲೂ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಳ್ತಾರೆ. ಓಕೆ, ಎಸ್. ಇನ್ನು ಪ್ರೇಮ್ ಸರ್, ಈಗ ಇವತ್ತಿನ ಮ್ಯಾಚಲ್ಲಿ ನಿಮಗೆ ಯಾರು ಗೆಲ್ತಾರೆ ಅಂತ ಅನ್ಸುತ್ತೆ? ಹಾಗೆ ನಾಳೆ ಭಾರತ ಗೆದ್ರೆ ಫೈನಲ್ಸ್ ಅಲ್ಲಿ ಯಾರ ಜೊತೆ ಭಾರತ ಆಡಬೇಕು ಅಂತ ನಿಮಗೆ? ಒಂದು ಮೇಡಮ್ ಪಾಟೀಲ್ ಹೇಳಿದಾಗೆ ನಮಗೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರು ಪ್ರೀತಿ ಅಂತ ಹೇಳಿದ್ರೆ ಇನ್ನ ಕಪ್ ಎತ್ತಿಲ್ಲ, ಒಂದಾದ್ರೂ ಎತ್ತಲಿ ಅನ್ನೋದು. ಅದ್ರ ಜೊತೆಗೆ ಗೆದ್ಕೊಂಡು ಹೋಗೋ ಪಂದ್ಯವನ್ನ ಸೂರ್ಯಕುಮಾರ್ ಹಿಡಿದಿರೋ ಕ್ಯಾಚ್ನಿಂದ ನಾವು ಎತ್ಕೊಂಡಿದ್ದೀವಿ. ಹಾಗಾಗಿ ಸೌತ್ ಆಫ್ರಿಕಾ ನಾವು ಬರದೇ ಹೋದ್ರೆ ಗೆಲ್ಲಿ ಅಂತ ಬಿಟ್ರೆ, ನಾವು ಬಂದ್ರೆ ನಾವೇ ಗೆಲ್ಲಿ ಅನ್ನೋದು ಸಹಜ. ಅದು ICC ಕಪ್ಗಳನ್ನ ಸತತವಾಗಿ ಗೆಲ್ಲೋದ್ರಿಂದ ಆ ತಂಡಕ್ಕೆ ಮತ್ತು ಆ ದೇಶಕ್ಕೆ ಆ ಒಂದು ಗೌರವನೇ ಬೇರೆ ಲೆವೆಲಲ್ಲಿ ಇರುತ್ತೆ. ಬಟ್ ಒಂದೇ ಒಂದು ಗೆಲ್ಲದೆ ಇರೋದಕ್ಕೆ ಬರಲಿಯಪ್ಪ ಸೌತ್ ಆಫ್ರಿಕಾ ಅನ್ನುವ ನಿರೀಕ್ಷೆ ಅಂತೂ ಎಲ್ರಿಗೂ ಇರುತ್ತೆ. ಆದರೆ ಇಲ್ಲಿ ನೋಡಬೇಕು, ನ್ಯೂಜಿಲೆಂಡನ್ನ ಈಸಿಯಾಗಿ ಪಾಟೀಲ್ ಹೇಳಿದಾಗ ತಗೊಂಡ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಮಿಚೆಲ್ ಸ್ಯಾಂಟ್ನರ್. ತುಂಬಾ ಒಳ್ಳೆಯ ಕ್ಯಾಪ್ಟನ್ಸಿಯನ್ನು ಮಾಡ್ತಾರೆ, ಜೊತೆಗೆ ಡ್ಯಾಮೇಜ್ ಮಾಡುವಂತ ಬೌಲರ್ ಕೂಡ ಹೌದು. ಪಾಟೀಲ್ ಹೇಳಿದಾಗ ಮಿಲ್ಲರ್ ಇರ್ಬೋದು, ಬ್ರಾವಿಸ್ ಇರ್ಬೋದು, ಈ ಹಂತದಲ್ಲಿ ಬರೋ ಹಿಟ್ಟರ್ನ ಯಾರಾದರೂ ಬ್ರೇಕ್ ಮಾಡಿದ್ರೆ ಅದು ಸ್ಯಾಂಟ್ನರ್ಗೆ ಹಾಗೆಯೇ ಲಾಕಿ ಫರ್ಗ್ಯೂಸನ್ಗೆ, ಈ ಇಬ್ಬರು ಬೌಲರ್ಗಳಿಗೆ ಜವಾಬ್ದಾರಿ ಇದೆ. ಹಾಗಾಗಿ ಹೆನ್ರಿ ಓಪನಿಂಗ್ ಏನಾದ್ರು ಡ್ಯಾಮೇಜ್ ಮಾಡಿದ್ರೆ ನಂತರದಲ್ಲಿ ಜವಾಬ್ದಾರಿ ತಗೊಳ್ಳದೆ ಇವ್ರ ಬದಲಿಗೆ ರಚಿನ್ ರವೀಂದ್ರ ಕೂಡ ವಿಕೆಟ್ ಟೇಕಿಂಗ್ ಬೌಲರ್ ಆಗಿದ್ದಾರೆ. ಇವಾಗ ಮೇ ಬಿ ಈ 3 ಜನ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ಖಂಡಿತ ಮತ್ತೆ ಸೌತ್ ಆಫ್ರಿಕಾಕ್ಕೆ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ನಿಮಗೆ ಮಾಕೋ ಆನ್ಸನ್ ಕೂಡ ಅಂತ ದೊಡ್ಡ ಬ್ಯಾಟಿಂಗ್ ಬರಲ್ಲ, ಬಾಷ್ ಕೂಡ ಅಂತ ಅಷ್ಟು ಪರ್ಫೆಕ್ಟ್ ಆಗಿ ಬ್ಯಾಟ್ ಬೀಸುವಂತ ಆಲ್ರೌಂಡರ್ ಏನಲ್ಲ. ಹಾಗಾಗಿ ಮತ್ತಲ್ಲೂ ಕೂಡ ಸಂಕಷ್ಟಕ್ಕೆ ಸಿಗಾಕೋತಾರೆ. ಹಾಗಾಗಿ ಒಂದು ಹಂತಕ್ಕೆ ನೋಡೋದಾದ್ರೆ ಕಂಪ್ಯಾರಿಟಿವ್ಲಿ ಬ್ಯಾಟಿಂಗ್ ಅಂತ ಬಂದಾಗ ಕೂಡ ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಇದೆ. ಗೆಲುವಿನ ಹಂತದಲ್ಲಿ ಒಂದೆರಡು ಕಡೆ ಎಡವಿರ್ಬೋದು. ಅವ್ರಿಗೆ ICC ಟೂರ್ನಿಗಳಲ್ಲಿ ಇವ್ರನ್ನ ಚೋಕರ್ಸ್ನ ಲೆವೆಲ್ಗೆ ಸೋಲ್ಸಿರೋ ಒಂದು ಆತ್ಮವಿಶ್ವಾಸ ಹೆಚ್ಚಿದ್ರೆ, ಇನ್ನೊಂದು ಕಡೆ ನಂಗನ್ಸುತ್ತೆ ಸ್ಯಾಂಟ್ನರ್ ಡೇಂಜರ್ ಬೌಲರ್ ಮೇಡಮ್. ಹಾಗಾದ್ರೆ ಭಾರತ ಆಗಿರ್ಬೋದು, ಬೇರೆ ದೇಶ ಆಗಿರ್ಬೋದು, ತುಂಬಾ ಕಾಮ್ ಆಗಿರ್ತಾರೆ ಅವ್ರು. ಹಾಗಾಗಿ ಅವರ ಐಡಿಯಾಗಳನ್ನ ಇಲ್ಲಿ ಅಪ್ಲೈ ಮಾಡ್ತಾರೆ. ಇನ್ನೊಂದು ಕಡೆಗೆ ಇವತ್ತು ಇಬ್ರು ನಾಯಕರು, ಎಡಮ್ ಮಾರ್ಕ್ರಮ್ ಇರ್ಬೋದು, ಸ್ಯಾಂಟ್ನರ್ ಇರ್ಬೋದು, ಯಾರು ಟಾಸ್ ಗೆಲ್ತಾರಲ್ವಾ, ಬಹುತೇಕ 60% ಮ್ಯಾಚ್ ಅನ್ನ ಅವ್ರು ಗೆದ್ದ ಹಾಗೆ ನನ್ನ ಪ್ರಕಾರ. ಯಾಕಂದ್ರೆ ಅಲ್ಲಿ ಆ ಹಂತಕ್ಕೆ ಏನಾದ್ರು ಟಾಸ್ ಗೆದ್ದಾಗ ಮೊದಲು ಫೀಲ್ಡಿಂಗ್ ಮಾಡ್ತಾರೆ. ಅವರೇನಾದ್ರೂ ಪಾಟೀಲ್ ಹೇಳಿದಾಗ 200 ಒಳಗೆ ಕಟ್ಟಿ ಹಾಕೋ ಪ್ರಯತ್ನವನ್ನು ಮಾಡಿದ್ರೆ ಆ ತಂಡ 100% ಗೆಲ್ಲುತ್ತೆ. ಇನ್ನು ರನ್ಗಳು ಬಿಟ್ಕೊಡ್ತಾರ ಅನ್ನೋದಕ್ಕೆ ಎರಡೂ ತಂಡದಲ್ಲೂ ಚಾಂಪಿಯನ್ ಫೀಲ್ಡರ್ಗಳು ಇದ್ದಾರೆ. ನಾವು ಫಿಲಿಪ್ಸ್ ಫೀಲ್ಡಿಂಗ್ ಮಾಡೋದನ್ನು ನೋಡಿದ್ರೆ ಮತ್ತೊಮ್ಮೆ ನಮಗೆ ಜಾಂಟಿ ರೋಡ್ಸ್ ನೆನಪಾಗ್ತಾರೆ, ಅಂತ ಫೀಲ್ಡಿಂಗ್ ಮಾಡ್ತಾರೆ. ಸೌತ್ ಆಫ್ರಿಕಾ ಕೂಡ ಅವ್ರ ನೆಲದಲ್ಲೇ, ಅವ್ರ ಮೈ ಅವ್ರ ಬ್ಲಡ್ ಅಲ್ಲೇ ಇದೆ. ಹಾಗಾಗಿ ಆ ತರದ ಒಂದು ಫೀಲ್ಡಿಂಗ್ ಅವರು ಮಾಡ್ತಾರೆ. ಇನ್ನು ಎಕ್ಸ್ಟ್ರಾ ರನ್ ಹೋಗದಾಗೆ 200 ಆಗದೆ ಕಾಪಾಡ್ಕೊಂಡ್ರೆ ಮೊದಲು ಫೀಲ್ಡಿಂಗ್ ಮಾಡೋ ತಂಡ ಖಂಡಿತ ಅದು ನ್ಯೂಜಿಲೆಂಡ್ ಆಗಲಿ ಅಥವಾ ಅದು ಸೌತ್ ಆಫ್ರಿಕಾ ಆದ್ರೂ ಗೆಲುವಿನ ಲಯಕ್ ಮರಳೇ ಮಾಡುತ್ತೆ. ಹಾಗಾಗಿ ಈ ಪಿಚ್ ಹೇಳಿ ಕೇಳಿ ಸೆಕೆಂಡ್ 100% ಮಂಜು ಜಾಸ್ತಿ ಬೀಳೋದ್ರಿಂದ ಒಂಥರ ಮಳೆ ಬಂದಂಗೆ ಬರುತ್ತೆ. ಹಾಗಾಗಿ ನಿಮಗೆ ಸೆಕೆಂಡ್ ಅದು ಬಹಳನೇ ಕಷ್ಟ. ಟಾಸ್ ನನ್ನ ಪ್ರಕಾರ ಇಲ್ಲಿ ಮಾತು ವಹಿಸುತ್ತೆ. ಮೊದಲು ಬ್ಯಾಟ್ ಮಾಡಿದ ತಂಡ ಆದ್ರೂ ಅಷ್ಟೇ 200+ ಟಾರ್ಗೆಟ್ ಕೊಟ್ರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಎಡನ್ ಗಾರ್ಡನ್ ಅಷ್ಟು ಈಜಿ ಆದ ಪಿಚ್ ಅಲ್ಲ ಸಿಂಚನ. ಓಕೆ, ಇನ್ನು ಇಷ್ಟೊತ್ತು ನಾವು ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡ್ವಿ. ಮುಖ್ಯವಾಗಿ ನಾಳೆ ಇರುವಂತಹ ಮ್ಯಾಚ್ ನಮ್ಮ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಒಂದು ಸೆಮಿಫೈನಲ್ಸ್ ಮ್ಯಾಚ್ ನಡೀತಾ ಇದೆ. ಇನ್ನು ಪಾಟೀಲ್ ಸರ್, ನಾಳಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇಂಗ್ಲೆಂಡ್ ತಂಡವನ್ನ ನಮ್ಮ ಭಾರತ ಈಸಿಯಾಗಿ ಸೋಲ್ಸುತ್ತಾ ಹೇಗೆ? 1947 ಒದ್ದು ಓಡಿಸಿದೀವಿ. ಇವತ್ತೇ ನಾಳೆ ಒದ್ದು ಓಡಿಸ್ತೀವಿ. ಅವ್ರಿಗೆ ಸ್ವತಂತ್ರ ಕೊಡ್ತೀವಿ, ಇಲ್ಲಿಂದ ಹೋಗ್ರಪ್ಪ ನೀವು ಹೋಗ್ಬಿಡಿ ಮನೆಗೆ ಅನ್ನೋ ಲೆಕ್ಕದಲ್ಲಿ. ಬಟ್ ಒಳ್ಳೆ ಹೋಪ್ ಮಾತ್ರ ಖಂಡಿತವಾಗ್ಲೂ ಇದೆ. ಭಾರತ ತುಂಬ ಒಳ್ಳೆ ಇಂಪ್ರೆಸಿವ್ ಆಟಗಾರನ ಹೊಂದಿದೆ. ಪ್ರತಿಯೊಂದು ಮ್ಯಾಚದಲ್ಲೂ ಒಬ್ಬೊಬ್ರು ಹೀರೋ ಆಗ್ತಾ ಇದ್ದಾರೆ. ಒಂದ್ಸರಿ ನೋಡಿ, ಸಂಜು ಸ್ಯಾಮ್ಸನ್ ಇನ್ನಿಂಗ್ಸ್ನ ಯಾರು ಮರೆಯೋದಕ್ಕೆ ಸಾಧ್ಯ ಇದೆ? ಅವ್ರು ಚೆನ್ನಾಗಿ ಆಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಮೊದಲ ಮ್ಯಾಚ್ನಲ್ಲಿ ಚೆನ್ನಾಗಿ ಆಡಿದ್ದಾರೆ. ಇಶಾಂತ್ ಕಿಶನ್ ತುಂಬ ಚೆನ್ನಾಗಿದ್ದಾರೆ. ಬೂಮ್ರಾ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಆಮೇಲೆ ನಮಗೆ ಏನು ಅಂತಂದರೆ ಒಂದು ಸ್ವಲ್ಪ ಸ್ಪಿನ್ ವಿಭಾಗದಲ್ಲಿ ಪ್ಲಸ್ಸು ಆಗ್ತಾ ಇದೆ, ಮೈನಸ್ಸು ಆಗ್ತಾ ಇದೆ. ವರುಣ್ ಚಕ್ರವರ್ತಿ ಕೆಲವೊಂದ್ಸರಿ ರನ್ ಕೊಡ್ತಾ ಇದ್ದಾರೆ, ಇನ್ನು ಕೆಲವೊಂದ್ಸರಿ ವಿಕೆಟ್ಸ್ಗಳನ್ನು ತೆಗಿತಾ ಇದ್ದಾರೆ. ಕುಲ್ದೀಪ್ ಯಾದವ್ನ ಆಡಿಸ್ತಾ ಇಲ್ಲ ಯಾಕೆ ಅನ್ನುವಂಥದ್ದು ಒಂದು ಬೇಜಾರಂತೂ ಖಂಡಿತವಾಗ್ಲೂ ಇದೆ. ಹಾರ್ದಿಕ್ ಪಾಂಡ್ಯ ದ ವರ್ಲ್ಡ್ ಬೆಸ್ಟ್ ಫಿನಿಷರ್ ಆಗಿಯೂ ಇದ್ದಾರೆ, ಅದರ ಜೊತೆಗೆ ಒಳ್ಳೆ ಬಾಲಿಂಗ್ ಮಾಡ್ತಾ ಇದ್ದಾರೆ. ದುಬೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೋಡಿ, ಮೊನ್ನೆ ಮ್ಯಾಚ್ ಮುಗಿದಾಗ ಬೂಮ್ರಾ ಅವ್ರನ್ನ ನಿಮಗೆ ಮ್ಯಾಚ್ ಟರ್ನಿಂಗ್ ಯಾವುದು ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳಿದ್ದು ದುಬೈ ಹೊಡೆದಂಥ 2 ಬೌಂಡ್ರಿಗಳು ನೋಡಿ. ಆ ಮೂಮೆಂಟಲ್ಲಿ ಏನು 8 ಬಾಲಲ್ಲಿ 14-15 ರನ್ ಬೇಕಾಗಿತ್ತು. ಅವಾಗ 2 ಬೌಂಡ್ರಿ ಬಂದಿದ್ದಕ್ಕೆ ಇಡೀ ಮ್ಯಾಚ್ ಒಳಗಡೆ ಬಂದ್ಬಿಡುತ್ತೆ. 7 ರನ್ ಬೇಕಾಗತ್ತೆ, 6 ಬಾಲ್ಗೆ 7 ರನ್ ಬೇಕಾಗತ್ತೆ.
ನೋಡಿ ಸಣ್ಣ ಮೂಮೆಂಟ್ಸ್ಗಳನ್ನ ಕೂಡ ಎಂತೆಂಥ ಆಟಗಾರರು ನೆನ್ಪಿಟ್ಕೋತಾರೆ. ನಮಗೆಲ್ಲ ಅದು ಬರೀ ನಮಗೇನು ಸಂಜೆ ಅದೇ ಗುಂಗಲಿದ್ವಿ. ನಾವು ಮೊನ್ನೆ ಮಾತಾಡುವಾಗಲೂ ಕೂಡ ಎಲ್ಲೂ ಕೂಡ ದುಬೈ ಬಗ್ಗೆ ಮಾತಾಡಲೇ ಇಲ್ಲ. ನೋಡಿ ಆ ಮೂಮೆಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವ್ರವ್ರ ಕಾಂಟ್ರಿಬ್ಯೂಷನ್ನ ಪ್ರತಿಯೊಬ್ಬರು ಕೊಟ್ಟಿದ್ದಾರೆ ನಮ್ಮ ಇಂಡಿಯಾದವರು. ಅದಕ್ಕೋಸ್ಕರ ಇಂಡಿಯಾ ಫೇವ್ರೇಟ್ ಆಗಿ ಕಾಣಿಸ್ತಾ ಇದೆ. ಇಂಗ್ಲೆಂಡ್ ಗೆಲ್ಲೇಬಾರ್ದು ಅನ್ನುವಂಥ ಹಠ ನನಗಂತೂ ಇದೆ. ಏನು ಬೇಕಾದಾಗ್ಲಪ್ಪ ಇಂಡಿಯಾನೇ ಗೆಲ್ಲಬೇಕು, ಅದರಲ್ಲಂತೂ ಡೌಟೇ ಇಲ್ಲ. ಇಂಗ್ಲೆಂಡ್ ಆ ಸೊಕ್ಕಿನ ಒಂದು ಇದಿದೆಯಲ್ಲ ವರ್ಚಸ್ಸು, ಅದನ್ನು ಮುರಿಬೇಕು. ಅದರ ಜೊತೆಗೆ ಭಾರತ ಒಂದು ದೊಡ್ಡ ಗೆಲುವು ಸಾಧಿಸಬೇಕು. ಯಾಕೆಂದರೆ ಸೌತ್ ಆಫ್ರಿಕಾ ಜೊತೆಗೆ ವಿರುದ್ಧ ನಾವು ಸೋತಂತಹ ಒಂದು ಪಂದ್ಯ ಇದೆಯಲ್ಲ, ಇನ್ನೂ ನಮ್ಗೆ ಕಾಡ್ತಾ ಇದೆ. ಅಲ್ಲಿ ಮೈನಸ್ಗಳು ಎಷ್ಟು ಕಾಣಿದ್ವು ನಮಗೆ ಅಂತ ಹೇಳಿ. ಬಟ್ ನಾವೇನಾದ್ರೂ ಸೆಮಿಫೈನಲ್ನಲ್ಲಿ ಒಂದು ದೊಡ್ಡ ಗೆಲುವನ್ನು ಸಾಧಿಸಿ ಫೈನಲ್ಗೆ ಹೋದಾಗ ಎದುರಾಳಿ ಯಾರೇ ಬರಲಿ ಅದೊಂದು ಆತ್ಮವಿಶ್ವಾಸ ಇರುತ್ತೆ. ಸೌತ್ ಆಫ್ರಿಕಾ ಬಂದ್ರಂತೂ ಇನ್ನೂ ದೊಡ್ಡ ಆತ್ಮವಿಶ್ವಾಸ. ಯಾಕಂದ್ರೆ ಕಳೆದ ಬಾರಿನೂ ಇವ್ರನ್ನ ಸೋಲಿಸಿದ್ವಿ, ಚೌಕರ್ಸ್ ಅನ್ನುವಂಥ ಹಣೆಪಟ್ಟಿ ಇದೆ, ಈಸಿಯಾಗಿ ಸೋಲಿಸ್ಬೋದು. ಮತ್ತು ನಮ್ಮ ಇಂಡಿಯಾದಲ್ಲೇ ಪಂದ್ಯ ನಡೀತಾ ಇರೋದ್ರಿಂದ. ಬಟ್ ಇಂಗ್ಲೆಂಡ್ನ ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯನಾ? ಯಾಕಂದ್ರೆ ಇಂಡಿಯಾ ಜೊತೆ ಆಡ್ತಾ ಇರುವಾಗ ಅವರು ಕೂಡ ಪ್ಲಾನ್ A B C D ಎಲ್ಲ ಮಾಡ್ಕೊಂಡೇ ಬಂದಿರ್ತಾರೆ. ಕೌಂಟರ್ ಅಟ್ಯಾಕ್ ಅಂತೂ ಮಾಡೋದು 100% ಬರೆದು ಕೊಡ್ತೀನಿ ನಾನು ನಿಮಗೆ. ಅವ್ರದ್ದೇನಾದರೂ ಮೊದಲು ಬ್ಯಾಟಿಂಗ್ ಬಿತ್ತು ಅಂದರೆ ಅವ್ರ ಟಾರ್ಗೆಟ್ ಇಟ್ಕೊಳ್ಳೋದೆ 250. ಇದಕ್ಕಿಂತ ಕಡಿಮೆ ಹೊಡೆದ್ರೆ ಇಂಡಿಯಾದವ್ರು ಯಾವ ಪರಿಸ್ಥಿತಿಲಿ ಬಂದಾದರೂ ನಮ್ಗೆ ಹೊಡಿತಾರೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಬಟ್ ಕ್ಯೂರಿಯಾಸಿಟಿ ಅಂತೂ ತುಂಬ ಜಾಸ್ತಿ ಇದೆ. ಇವತ್ತಿನ ಪಂದ್ಯಕ್ಕಿಂತ 100 ಪಟ್ಟು ನಾಳೆ ಯಾವಾಗತ್ತಪ್ಪ ಅಂತ ಕಾಯ್ತಾ ಇದ್ದೀವಿ. ಇಂಡಿಯಾ ಗೆದ್ದು ಸೆಮಿಫೈನಲ್ಗೆ ಹೋಗಲಿ ಅನ್ನೋಂಥ ಆಸೆ ತುಂಬ ಜಾಸ್ತಿ ಇದೆ. ಎಸ್, ಇನ್ನು ಪ್ರೇಮ್ ಸರ್, ಪಾಟೀಲ್ ಸರ್ ಆಗಲೇ ಹೇಳಿದ್ರು ಅಂದರೆ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ರು ಹೀರೋ ಆಗ್ತಿದ್ದಾರೆ ಅಂತ. ನಾಳಿನ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಕಮ್ ಬ್ಯಾಕ್ ಮಾಡ್ತಾರಾ ಹೇಗೆ? ಅಟ್ಲೀಸ್ಟ್ ನಾಳೆನಾದ್ರು ಒಂದು ಮೇಡಮ್ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವು ಸಾಂಪ್ರದಾಯಿಕ ಎದುರಾಳಿ ಅಂತ ಯಾರನ್ನಂತೀವಿ, ಪಾಕಿಸ್ತಾನ ಕರಿತೀವಿ. ಅದನ್ನು ಹೊರತುಪಡಿಸಿದ್ರೆ ಭಾರತದ ಬದ್ಧ ವೈರಿಗಳು ಯಾರಾದರೂ ಇದ್ರೆ ಅದು ಆಂಗ್ಲರು, ಇಂಗ್ಲೆಂಡರ್ನ ಮೊದಲಿಂದಾನು ಹೇಟ್ ಮಾಡ್ತೀವಿ. ನೋಡ್ಬೇಕು ನೀವು, ನಮ್ಮ ದಾದಾ ಇದ್ದಾವಾಗನೇ ಶರ್ಟ್ ಬಿಚ್ಚಿದ್ರು. ಇವತ್ತಿನ ಕಾಲದ ನಾವು ಯಾವಾಗ ನೋಡಿ ಕೌಂಟರ್ ಅಟ್ಯಾಕ್ ಇದೆ. ನಾವು ಆರಂಭಿಕ 7ನಲ್ಲಿ ನೋಡಿದಾಗೂ ಅಷ್ಟೇನೆ ಭರ್ಜರಿಯಾಗಿ 6 ಬಾಲಿಗೆ 6 6 ಯುವರಾಜ್ ಸಿಂಗ್ ಹೊಡೆದಿದ್ದಾರೆ. ಮೇ ಬಿ ಯುವರಾಜ್ ಸಿಂಗ್ ಶಿಷ್ಯ ಅಭಿಷೇಕ್ ಶರ್ಮಾ ಈ ಒಂದು ಮ್ಯಾಚ್ ಅಲ್ಲಿ ಹೇಗೆ ಆಡ್ಬೇಕು ಅಂತ ಅವ್ರು ಸಾಥ್ ಕೊಟ್ಟಿರ್ತಾರೆ. ಮೇ ಬಿ ರೀಬೌನ್ಸ್ ಆಗುತ್ತೆ. ನಾವು ಎಲ್ಲೋ ಅಷ್ಟೇ ನೋಡಿ ಲೀಗ್ ಹಂತದಲ್ಲಿ ಆಡದೇ ಇರೋರು ನಿರ್ಣಾಯಕ ಸೆಮಿಫೈನಲ್ ಫೈನಲ್ ಅಲ್ಲಿ ಆಡಿರೋ ಆಟಗಾರ ಕಮ್ ಬ್ಯಾಕ್ ಮಾಡಿದ್ರೆ ತುಂಬಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಆಡ್ಬೋದು. ಇನ್ನೊಂದ್ ಕಡೆಗೆ ನಾವು ನೋಡೋದಾದ್ರೆ ನಮ್ಕಿನ್ನ ವರ್ಸ್ಟ್ ಆಗಿದೆ ಆ ಟೀಮ್. ಈ ಬಾರಿಯ ಪ್ರದರ್ಶನ ನೋಡಿದಾಗ ಬಟ್ಲರ್ ಬ್ಯಾಟ್ ಸೌಂಡೇ ಮಾಡಿಲ್ಲ, ಲೆಸ್ ಇದೆ. ಸಾಲ್ಟ್ ಒಂದು ಮ್ಯಾಚ್ ಅಲ್ಲಿ ಒಂದು 50 ಬಿಟ್ರೆ ಯಾವ ಬ್ಯಾಟ್ ಅಲ್ಲೂ ಕೂಡ ಅವರು ಅಷ್ಟೇ ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಮಧ್ಯಮ ಕ್ರಮಾಂಕದಲ್ಲಿ ಬರುವಂತ ಆಟಗಾರರಲ್ಲಿ ಹ್ಯಾರಿ ಬ್ರೂಕ್ ಒಬ್ರು ತುಂಬಾ ಚೆನ್ನಾಗಿ ನಾಯಕತ್ವ ಜೊತೆಗೆ ಆಟ ಆಡಿದ್ದಾರೆ. ಅದಾದ್ಮೇಲೆ ನಿಮ್ಗೆ ಸ್ಯಾಮ್ ಕರನ್, ದರ್ಶನ್ ಸಿಗ್ತಾರೆ ನಿಮಗೆ. ಅದನ್ನು ಹೊರತುಪಡಿಸಿದ್ರೆ ಅವರಿಬ್ರು ಅಂಥದ್ದೇನು ಪ್ರದರ್ಶನ ಇಲ್ಲ. ಇನ್ನು ಎಂಡಲ್ಲಿ ಫಿನಿಷರ್ ಆಗಿ ಹಾರ್ದಿಕ್ ಪಾಂಡ್ಯ ರೀತಿ ಬೌಲಿಂಗ್ ಬ್ಯಾಟಿಂಗ್ ಎರಡರು ವಿಲ್ ಜಾಕ್ಸ್ ಮಿಂಚ್ತಾ ಇದ್ದಾರೆ ಅಷ್ಟೇ. ಅದಾದ್ಮೇಲೆ ಆದಿಲ್ ರಶೀದ್ ಬೌಲಿಂಗ್ ಓಕೆ ಅನ್ನೋ ಲೆವೆಲ್ಗಿದೆ. ಇವೆಲ್ಲವನ್ನ ನೋಡಿದಾಗ ನಿಮಗೆ ಆರ್ಚರ್ ಕೂಡ ಅಂಥದ್ದೊಂದು ಸೌಂಡ್ ಮಾಡ್ತಾ ಇಲ್ಲ. ಬುಮ್ರಾ ಲೆವೆಲಿನ ಬೌಲಿಂಗ್ ಆರ್ಚರ್ ಹತ್ರನೂ ಇಲ್ಲ. ಈ ತರ ಕಂಪ್ಯಾರಿಟಿವ್ಲಿ ನೋಡಿದಾಗ ನಮಗೆ ಭಾರತ ಡಿಪೆಂಡಿಂಗ್ ಚಾಂಪಿಯನ್ ಆಗತ್ತೆ ಈ ಬಾರಿ ಅನ್ನೋದು ಎಲ್ಲರ ನಿರೀಕ್ಷೆ. ಹಾಗಾಗಿ ಇಂಗ್ಲೆಂಡ್ ದೊಡ್ಡ ಫೈಟ್ ಕೊಡುತ್ತೆ ಅಂತ ಇಲ್ಲ. ಅವರ ವೀಕ್ನೆಸ್ ಮೇಲೆ ನಮ್ಮ ಬೌಲರ್ ಅಗ್ಯಾನ್ ಬೌಲಿಂಗ್ ಮಾಡಿದ್ರೆ ಆಯ್ತು. ಹ್ಯಾರಿ ಬ್ರೂಕ್ ಒಬ್ಬರನ್ನ ವಿಲ್ ಜಾಕ್ಸನ್ ಕಟ್ ಹಾಕುವ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರೆ ಉಳಿದವರೆಲ್ಲರೂ ಕೂಡ ಅಭಿಷೇಕ್ ಶರ್ಮಾ ರೀತಿಯಾಗಿ ಒದ್ದಾಡ್ತಿದ್ದಾರೆ. ನಾವು ಇವತ್ತು ಆಡ್ತೀವ ಅಂತ. ಆ ಕನ್ಫ್ಯೂಷನ್ ಎಲ್ಲ ಅವ್ರು ಔಟ್ ಆಗೋ ಚಾನ್ಸಸ್ ಹೆಚ್ಚಿದೆ. ಇನ್ನೊಂದ್ ಕಡೆಗೆ ಈ ಹಿಂದೆ ನಾವು ನೋಡಿದಾಗ ಇತಿಹಾಸಗಳನ್ನು ನೋಡಿ ನೀವು, ಈಗ ಯಾರು ಈ ಸೆಮಿಫೈನಲ್ ಹಂತದಲ್ಲಿ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಯಾವ ಬಂದು ಮುಂದಿನ ಹಂತಕ್ಕೆ ಫೈನಲ್ ಹೋಗಿದಾವ ಕಪ್ ಎತ್ತಿದಾವ. ಹಾಗಾಗಿನೇ ಎಲ್ಲರೂ ಮಾತಾಡೋದು ನಾಳೆ ನಡುವೆ ಯಾವ ತಂಡದಲ್ಲಿ ಪಂದ್ಯ ಯಾವ್ದು ಗೆಲ್ಲುತ್ತೆ ಅದೇ ಕಪ್ ಹೊಡೆಯುತ್ತೆ ಅಂತ. ಯಾಕಂದ್ರೆ ಇವತ್ತು 2 ಆಡವು ರನ್ನರ್ ಅಪ್ ತಂಡಗಳಿವೆ, ಯಾವಾಗ ಕೂಡ ಕಪ್ ಹೊಡೆಯಲ್ಲ. ರನ್ನರ್ ಅಪ್ ಚಾಂಪಿಯನ್ಸ್ ಇವರು. ಹಾಗಾಗಿ ಅವರು ಮಾಜಿ ಚಾಂಪಿಯನ್ಸ್ ಆಗಿರೋದ್ರಿಂದ ಮೇ ಬಿ ನಾಳಿನ ಪಂದ್ಯವನ್ನ ಅಂಥದ್ದೊಂದು ದೊಡ್ಡ ಕಠಿಣ ಸವಾಲಂತೂ ಇರಲ್ಲ. ಇನ್ನೊಂದ್ ಕಡೆಗೆ ಯುವರಾಜ್ ಸಿಂಗ್ ಮಿಂಚಿದಾಗೆ ಅಭಿಷೇಕ್ ಶರ್ಮಾನು ಮಿಂಚಬಹುದು. ಯಾರೋ ಒಬ್ರು ಶಿವಮ್ ದುಬೇನೋ ಭರ್ಜರಿ ಫಾರ್ಮಿಗೆ ಅಂತೂ ಬಂದೇ ಬರ್ತಾರೆ. ನಮ್ಮಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ನಮ್ ಕಿಶನ್ ಇರ್ಬೋದು, ಇಲ್ಲದ ಶಾಟ್ಗಳಿಗೆ ಮೊರೆ ಹೋಗಲ್ಲ. ಕಿಶನ್ ಆರ್ಭಟ ಮಾಡಿದಾಗ ನಿಮಗೆ ಸಂಜುನೇ ಸೈಲೆಂಟ್ ಆಗ್ಬಿಡ್ಬೇಕಾಯ್ತು, ಅಷ್ಟು ಸ್ಪೀಡ್ ಆಗಿ ಆಡ್ತಾರೆ ಅವರು. ಹಾಗಾಗಿ ಎಷ್ಟು ಸ್ಪೀಡ್ ಬೌಲಿಂಗ್ ಹಾಕ್ತಾರೆ, ಅದ್ರಲ್ಲಿ ವೇಗನೇ ಜಾಸ್ತಿ ಇದೆ. ಆದಿಲ್ ರಶೀದ್, ವಿಲ್ ಜಾಕ್ಸನ್ ಬಿಟ್ರೆ ನಿಮಗೆ ಮಧ್ಯಮ ಕ್ರಮಾಂಕದಲ್ಲಿ ದರ್ಶನ್ ಒಬ್ರು ಸ್ಪಿನ್ ಮಾಡ್ತಾರೆ. ಅಂಥದ್ದೊಂದು ಮೋಡಿ ಏನಿಲ್ಲ. ಅವರ ಸ್ಪಿನ್ನಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ. ಇನ್ನು ಸ್ಯಾಮ್ ಕರನ್ ಆಗಿರ್ಬೋದು, ನಮ್ಗೆ ಇಲ್ಲಿಂದ ವಾಲ್ಟನ್ ಇರ್ಬೋದು, ಹಾಗೇನೆ ಒಂದು ಎಲ್ಲ ಬೌಲಿಂಗ್ ಕೂಡ ಹೇಳಿಕೊಳ್ಳುವಂತ ವಿಕೆಟ್ ಟೇಕಿಂಗ್ ಬೌಲಿಂಗ್ ಅವ್ರು ಯಾರು ಮಾಡಿಲ್ಲ. ಬ್ಯಾಟಿಂಗ್ ಅಂತ ಹೇಳಿದ್ರೆ ಕುಸ್ತು ಬಿದ್ದಿದೆ, ಸವಾಲ್ ಹಾಕೋ ಲೆವೆಲ್ಗೆ ಇಲ್ಲ ಅವರು. ಸ್ಟೀಫನ್ ಫ್ಲೆಮಿಂಗ್ ಕಾಲದಲ್ಲೇನೆ ಉತ್ತರ ಕೊಟ್ಟಿರ್ಬೇಕಾದ್ರೆ ಇವತ್ತಿಗೆ ಸೂರ್ಯಗೆ ದೊಡ್ಡ ಬಣ ಇದೆ. ಹಾಗಾಗಿ ಪಾಟೀಲ್ ಹೇಳಿದಾಗೆ ಯಾವುದೇ ಚಾನ್ಸ್ ನನ್ನ ಪ್ರಕಾರ ದೊಡ್ಡ ಚಾನ್ಸ್ ಏನಿಲ್ಲ. ಅವ್ರು ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲರೂ ಫಾರ್ಮಿಗೆ ಬರಬೇಕು. ದೊಡ್ಡ 250+ ರನ್ ರೇಟ್ ಏನಾದ್ರು ಮಾಡಿದ್ರೆ ಇಂಡಿಯಾನ ಅಲ್ಲಾಡಿಸಬಹುದೇ ವಿನ ಅದರ್ವೈಸ್ ತುಂಬಾ ಕಷ್ಟ ಇದೆ. ಓಕೆ, ಇನ್ನು ಪಾಟೀಲ್ ಸರ್, ಈಗ ನಾಳೆನಾದ್ರೂ ಭಾರತದ ಕಡೆಯಿಂದ ಒಂದು ಒಳ್ಳೆ ಫೀಲ್ಡಿಂಗ್ ಎಕ್ಸ್ಪೆಕ್ಟ್ ಮಾಡಬಹುದಾ ಹೇಗೆ?
ಅದಂತೂ ದೊಡ್ಡ ದೊಡ್ಡ ಸಮಸ್ಯೆ minus ಆಗಿದೆ. ಎಲ್ಲಿ ಬ್ಯಾಟಿಂಗ್ ಬಾಲಿಂಗ್ ನಲ್ಲಿ ಹುಡುಕ್ತಾ ಇದ್ರೆ ನಮ್ಗೆ ಫೀಲ್ಡಿಂಗ್ ಎಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಇಷ್ಟು ಕೆಟ್ಟದಾಗಿ ನಾನು ಯಾವ ಸೀರೀಸಲ್ಲೂ ನೋಡಿಲ್ಲ, ಯಾವ ವರ್ಲ್ಡ್ ಕಪ್ಪಲ್ಲೂ ನೋಡಿಲ್ಲಪ್ಪ ಇಷ್ಟು ಕೆಟ್ಟದಾಗಿ ಫೀಲ್ಡಿಂಗ್ ಮಾಡ್ತಾ ಇರೋದು. ಅದರಲ್ಲೂ ಕೂಡ ಮೇನ್ ಟಾರ್ಗೆಟ್ ಆಗ್ತಾ ಇರೋದೇ ಅಭಿಷೇಕ್ ಶರ್ಮಾ ಮತ್ತು ವರುಣ್ ಚಕ್ರವರ್ತಿ. ನೋಡಿ, ಅಭಿಷೇಕ್ ಶರ್ಮಾಗೆ ರನ್ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ ತಲೆಗಿದ್ರೆ, ಇನ್ನೊಂದು ಕಡೆಗೆ ಫೀಲ್ಡಿಂಗ್ನಲ್ಲೂ ಕ್ಯಾಚ್ ಮಿಸ್ ಮಾಡ್ತಾ ಇದ್ದೀನಿ ಅನ್ನೋದು ಓಡ್ತಾನೆ ಇದೆ. ಬಟ್ ಈ ಪಂದ್ಯದಲ್ಲಿ ಎರಡೂ ಕೂಡ ಕಂಬ್ಯಾಕ್ ಆಗಲೇಬೇಕು. ಅಭಿಷೇಕ್ ಶರ್ಮಾ ರನ್ನು ಹೊಡಿಬೇಕು, ಒಳ್ಳೆ ಕ್ಯಾಚಸ್ನ ಕೂಡ ಮಿಸ್ ಮಾಡಬೇಕು. ನೋಡಿ, ನೀವು ಎಲ್ಲೋ ಬೂಮ್ರಾ ಬಿಟ್ರಪ್ಪ, ವರುಣ್ ಚಕ್ರವರ್ತಿ ಬಿಟ್ಟರು ಅಥವಾ ಹರ್ಷದೀಪ್ ಬಿಟ್ಟರು ಅಂದರೆ ಎಲ್ಲೋ ಬೇಜಾರಾಗಲ್ಲ. ಅಭಿಷೇಕ್ ಶರ್ಮಾ ಅಂತ ಆಟಗಾರರು ಬಿಟ್ಟರು ಅಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಅಂದರೆ ಅವರು ಆ್ಯಸ್ ಎ ಬ್ಯಾಟರ್, ಆ್ಯಸ್ ಎ ಒಳ್ಳೆ ಫೀಲ್ಡರ್ ಆಗಿ ಕೂಡ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಕಂಡಿದ್ದೀವಿ. ನಾವು ಬಾಲರ್ಸ್ಗಳು ಬಿಟ್ಟಿದ್ದನ್ನು ಭಾಳ ಸರಿ ಕ್ಷಮಿಸಿದ್ದೀವಿ, ಓಕೆ ಬಿಡಪ್ಪ ಅವ್ರದ್ದು ಹಂಗೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಭಿಷೇಕ್ ಶರ್ಮಾ ಏಷ್ಯಾ ಕಪ್ನಿಂದ ಕೂಡ ಇಲ್ಲಿವರೆಗೂ ಅದನ್ನೇ ಮಾಡ್ತಾ ಇದ್ದಾರೆ, ಬರೀ ಕ್ಯಾಚಸ್. ಅದು ಕೂಡ ಎಂಥದ್ದು ಏನೋ ಟಫ್ ಇತ್ತಪ್ಪ, ಹೋಗಿ ಡೈ ಹೊಡೆದು ಹಿಡಿದ್ರು, ಅದು ಏನಿಲ್ಲ, ಈಸಿಯಾಗಿ ಬರ್ತಾ ಇದೆ ಕ್ಯಾಚ್ಗಳು. ಅಂಥದ್ದನ್ನು ಕ್ಯಾಚನ್ನು ಮಿಸ್ ಮಾಡ್ತಾರೆ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಅಂದಾಗ ನೀವು ಕ್ಯಾಚಸ್ನ ಬಿಟ್ಟರೆ, ಅದೇ ಆಟಗಾರ 100 ಹೊಡೆದು ಬಿಟ್ಟರೆ ಮ್ಯಾಚ್ ಹೋಯ್ತು, ಅಥವಾ 50 ಹೊಡೆದ್ರೆ ಮ್ಯಾಚ್ ಹೋಯ್ತು. ಅಥವಾ ಯಾವುದೋ ಮುಖ್ಯವಾದ, ಈಗ 40 ಬಾಲಲ್ಲಿ 100 ರನ್ ಬೇಕಾದಾಗ ಒಬ್ಬ ಇಂಪಾರ್ಟೆಂಟ್ ಬ್ಯಾಟ್ರನ್ನ ಕ್ಯಾಚ್ ಬಿಟ್ಬಿಟ್ರೆ ಏನಾಗುತ್ತೆ? ಬಾಲರ್ನ ಎದೆನೂ ಹೊಡಿಯುತ್ತೆ, ಅಭಿಮಾನಿಗಳ ಎದೆನೂ ಹೊಡಿಯುತ್ತೆ. ನೀವು ಹಿಂಗೆ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಇಂಡಿಯಾ ಒಂದು ಸ್ವಲ್ಪ ಫೀಲ್ಡಿಂಗ್ ತುಂಬಾ ಸುಧಾರಿಸ್ಕೋಬೇಕು. ಈ ಒಂದು ವಿಶ್ವಕಪ್ನಲ್ಲಿ 20 ತಂಡಗಳ ಪೈಕಿ ಹೋಗ್ಲಿ, ಸೂಪರ್ 8ಗೆ ಬಂದಿದ್ದಾವೆ ಅಂತ ತಗೊಳ್ಳೋಣ. ಸೂಪರ್ 8ಅಲ್ಲಿರುವಂಥ ಎಲ್ಲ ತಂಡಗಳನ್ನು ಹೋಲಿಕೆ ಮಾಡಿದರೆ ಅತಿ ಹೆಚ್ಚು ಕ್ಯಾಚ್ ಬಿಟ್ಟಿದ್ದು ಇಂಡಿಯಾ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಮಗೆ. ಆ್ಯಕ್ಚುಲಿ ತುಂಬ ಕೆಟ್ಟದಾಗ ಆಡ್ತಾ ಇದ್ದಾರೆ. ಅದು ಸೂರ್ಯಕುಮಾರ್ ಯಾದವ್ ಅವರ ಆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಅದನ್ನೆಲ್ಲ ಸರಿ ಮಾಡಬೇಕು. ಅದರ ಜೊತೆಗೆ ಬ್ಯಾಟಿಂಗ್ನಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಒಬ್ಬೊಬ್ಬರು ಒಂದೊಂದು ದಿವಸ ಹೀರೋ ಆಗೋದಕ್ಕಿಂತ ಈಗ ವಿಶ್ವಕಪ್ ಸೆಮಿಫೈನಲ್ ಬಂದಿದ್ದೀವಿ, ಎಲ್ಲರೂ ಕೂಡ ಆಡಬೇಕು, ಎಲ್ಲರೂ ಕೂಡ ಅದಕ್ಕೆ ಪ್ರಯತ್ನ ಕೊಟ್ಟಾಗಲೇ. ನೋಡಿ, ಒಂದು ಬಂಡಿ ಹೋಗ್ಬೇಕಂದ್ರೆ 2 ಎತ್ತುಗಳು ಕರೆಕ್ಟಾಗಿ ಹೋಗ್ತಾ ಇರಬೇಕು. ಒಬ್ಬ ಕೈ ಕೊಟ್ಟರು ಇನ್ನೊಂದು ಸ್ವಲ್ಪ ಹಿಂಗೆ ಬಾಗಿಬಿಡುತ್ತೆ, ಇಲ್ಲ ಹೋಗೋದೇ ಇಲ್ಲ. ಈಗ ಸಂದರ್ಭ ಇದೆ, ಚಾನ್ಸ್ ಇದೆ, ಒಳ್ಳೆ ಅವಕಾಶ ಇದೆ. ಈಗ ನೀವು ಬಳಸ್ಕೊಂಡ್ಬಿಟ್ರೆ ಮುಂದಿನ ವಿಶ್ವಕಪ್ ತನಕ ನೀವೇ ಹೀರೋ. ನೋಡಿ, ಒಂದು ವಿಶ್ವಕಪ್ನಲ್ಲಿ, ಕಳೆದ ವಿಶ್ವಕಪ್ನಲ್ಲೇ ಹೇಳ್ತೀನಿ, ವಿರಾಟ್ ಕೊಹ್ಲಿ ಮೊದಲ ಪಂದ್ಯದಿಂದ ಕೊನೆವರೆಗೂ ಕೂಡ ಆಡಿರಲಿಲ್ಲ. ಬಟ್ ಫೈನಲ್ನಲ್ಲಿ ತುಂಬ ಚೆನ್ನಾಗಿ ಆಡಿ ಈಗಲೂ ಕೂಡ ಹೆಸರು ಉಳಿಯುವಂಗೆ ಮಾಡ್ಕೊಂಡ್ಬಿಟ್ರು. ಆ ಥರ ಒಂದು ಇನ್ನಿಂಗ್ಸ್ ಏನಾದರೂ ಬಂದರೆ ಅಭಿಷೇಕ್ ಶರ್ಮಾ ಮುಂದಿನ ವಿಶ್ವಕಪ್ವರೆಗೂ ಅವ್ರ ಹೆಸರು ಇರುತ್ತೆ. ಅದರ ಜೊತೆಗೆ ಬಾಲಿಂಗ್ನಲ್ಲಿ ಬೂಮ್ರಾ ಅವರ ಒಂದು ಕಮಾಲ್ ನಡೀತಾನೆ ಇದೆ. ವರುಣ್ ಚಕ್ರವರ್ತಿ ಒಂದು ಸ್ವಲ್ಪ ಕಮ್ಬ್ಯಾಕ್ ಮಾಡ್ಕೋಬೇಕು. ಅದರ ಜೊತೆಗೆ ಫೀಲ್ಡಿಂಗ್ ಸುಧಾರಿಸ್ಕೊಳ್ಬೇಕು. ಆಮೇಲೆ ಎಲ್ಲಿ ಕ್ಯಾಚಸ್ ಮಿಸ್ ಆಗ್ತಾ ಇದೆಯೋ ಅವ್ರನ್ನ ಬಿಟ್ಟು, ನಾವು ಈಗ ಗಲ್ಲಿ ಕ್ರಿಕೆಟ್ನಲ್ಲಿ ನಾವು ಅಂತೀವಿ ಏನಂತ, ಒಂದು ಫೀಲ್ಡಿಂಗ್ ಇಲ್ಲ, ಅವ್ರು ಇಬ್ಬರು ನಡಕ್ಕೆ ಎಲ್ಲರೂ ಸೇರಿಸ್ಬಿಡ್ರಪ್ಪ ಅಂತ ಹೇಳಿ. ಬಟ್ ಹಂಗೂ ಆಗಲ್ಲ ಅಲ್ಲಿ. ಅದೇ ಕಾರಣಕ್ಕಾಗಿ ನೀವು ವಿಶ್ವ ಕ್ರಿಕೆಟ್ನಲ್ಲಿ ಆಡ್ತಾ ಇರೋದ್ರಿಂದ ದಯವಿಟ್ಟು ಫೀಲ್ಡಿಂಗ್ನ ಸುಧಾರಿಸ್ಕೊಳ್ಳಿ. ಭಾರತ ಎಲ್ಲ ಭಾಗದಲ್ಲೂ ಕೂಡ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇದೆ. ಬಟ್ ಫೀಲ್ಡಿಂಗ್ನಲ್ಲಿ ಇಷ್ಟರ ಮಟ್ಟಿಗೆ ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು ನಾವು ಬೇರೆಯವರ ಬಾಯಲ್ಲಿ ಒಂದು ಸ್ವಲ್ಪ ನಮ್ಮನ್ನು ನಾವು ಕೆಟ್ಟದಾಗಿ ಬಿಂಬಿಸ್ಕೊಳ್ಳುವಂಗೆ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಡಿಸ್ಕಷನ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ಇವತ್ತು ಸೆಮಿಫೈನಲ್ಸ್ನ ಮೊದಲನೇ ಮ್ಯಾಚ್ ನಡೆಯುತ್ತೆ, ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್. ಹಾಗೆ ನಾಳೆ ಇಂಗ್ಲೆಂಡ್ ಹಾಗೂ ನಮ್ಮ ಭಾರತ ತಂಡ ಮುಖಾಮುಖಿ ಆಗುತ್ತೆ. ಯಾವ ತಂಡ ಗೆಲ್ಲುತ್ತೋ ಆ ತಂಡಕ್ಕೆ ಫಿನಾಲೆಗೆ ಎಂಟ್ರಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.